ಇನ್ನು 2023-24ನೇ ಸಾಲಿನಲ್ಲಿ ಎಷ್ಟು ಮಾಲು ಕಳ್ಳತನ ಆಗಿತ್ತು, ಎಷ್ಟು ಪತ್ತೆ ಆಗಿದೆ, ಎಷ್ಟು ನಾವು ಹಿಂತಿರುಗಿಸಬೇಕು ಅಂತಕ್ಕಂಥದ್ದು. 2023ರಲ್ಲಿ ಒಟ್ಟಾರೆ ನಮ್ಮದು 6 ಕೋಟಿಗಿಂತ ಹೆಚ್ಚಿಗೆ ಮಾಲು ಕಳ್ಳತನ ಆಗಿದೆ. ವಶಪಡಿಸಿಕೊಂಡಿರ್ತಕ್ಕಂಥದ್ದು 2 ಕೋಟಿ, ಹಿಂದಿರುಗಿಸಿರ್ತಕ್ಕಂಥದ್ದು 2 ಕೋಟಿ 2023. ಇನ್ನು 2024ಕ್ಕೆ ಬಂದ್ರೆ ಒಟ್ಟಾರೆ ಕಳ್ಳತನ ಆಗಿರ್ತಕ್ಕಂಥ ಮಾಲು ಅಂದಾಜು ವ್ಯಾಲ್ಯೂ ಕಂಪ್ಲೇಂಟ್ ಕೊಟ್ಟಿದ್ದ ಪ್ರಕಾರ 4,18,00,000. ಅಂದ್ರೆ 23ರಲ್ಲಿ 6 ಕೋಟಿ ಆಗಿತ್ತು, ಇದರಲ್ಲಿ ಈಗ 4 ಕೋಟಿ, 2024ರಲ್ಲಿ 4 ಕೋಟಿ ಆಗಿದೆ. ನಾವು ವಶಪಡಿಸಿಕೊಂಡಿರ್ತಕ್ಕಂಥದ್ದು 4 ಕೋಟಿಯಲ್ಲಿ 2.5 ಕೋಟಿ ನಾವು ರಿಕವರಿ ಹೆಚ್ಚಿಗೆ ಮಾಡಿದೆವು. ಸರ್ 2.5 ಕೋಟಿಯಲ್ಲಿ ನಾವು 1.5 ಕೋಟಿ ಮಾಲನ್ನು ನಾವು ಯಾರಿದ್ದಾರೆ ಕಳ್ಕೊಂಡಿರ್ತಕ್ಕಂಥ ವಿಕ್ಟಿಮ್ ಯಾರಿದ್ದಾರೆ ಅವ್ರಿಗೆ ಆಲ್ರೆಡಿ ಹಸ್ತಾಂತರಿಸಿದೆ. ಇನ್ನೂ 1 ಕೋಟಿ ಬಾಕಿ ಇದೆ, ಅದು ಅವರು ಕಾನೂನು ಪ್ರಕ್ರಿಯೆಯಲ್ಲಿದೆ. ಅದನ್ನು ನಾವು ಇಮಿಡಿಯೇಟ್ ಆಗಿ ಕೋರ್ಟಿಂದ ಅವ್ರು ರಿಲೀಸ್ ಆರ್ಡರ್ ಮಾಡಿಸ್ಕೊಂಡ್ರೆ ಅದನ್ನು ಸಹಿತ ನಾವು ರಿಲೀಸ್ ಮಾಡ್ತಕ್ಕಂಥ ಇದನ್ನು ಮಾಡ್ತೀವಿ. ಹಳ್ಳಿಗಳಲ್ಲಿರ್ಬೋದು, ನಗರಗಳಲ್ಲಿರ್ಬೋದು, ಅದನ್ನ ಎಲ್ಲ ಕಡೆ ನಾವು ಮಾಡ್ತೀವಿ. ಅದು ಈ ವರ್ಷ ನಾವು ಆ ಥರ ಮಾಡಿರ್ತಕ್ಕಂಥದ್ದು 26,000 ಜನಕ್ಕೆ ಮಾಡಿದ್ದೀವಿ. 2023ರ ಸಂಖ್ಯೆ ಬರೀ 8,000 ಇತ್ತು. ಇದು ಇಟ್ಸ್ ಎ ಹ್ಯೂಜ್ ಡಿಫರೆನ್ಸ್. ಅಂದ್ರೆ ರಾತ್ರಿ ಎಲ್ಲಾ ಸಿಬ್ಬಂದಿಗಳು, ಅಧಿಕಾರಿಗಳು ಆ ಥರ ಮಷೀನ್ ತಗೊಂಡೋಗ್ಬಿಟ್ಟು ಫಿಂಗರ್ ಪ್ರಿಂಟ್ ನೋಡ್ತಕ್ಕಂಥದ್ದು, ಸಸ್ಪಿಷಿಯಸ್ ಫೋಟೋ ಮತ್ತೆ ಸಸ್ಪಿಷಿಯಸ್ ಆಗಿ ಯಾರು ಅನುಮಾನಿತರಾಗಿರ್ತಕ್ಕಂಥ ಜನ ಮತ್ತೆ ವೆಹಿಕಲ್ಗಳು ಬಂದ್ರೆ ಫೋಟೋ ತೆಗಿತಕ್ಕಂಥದ್ದು, ಈ ತರದ್ದು ಒಂದು ನೈಟ್ ಅಲ್ಲಿ ಮಾಡೋದ್ರಿಂದ, ಎಚ್ಚರಿಕೆಯಿಂದ ಮಾಡೋದ್ರಿಂದ ನಮ್ಮಲ್ಲಿ ಕಳುವು ಪ್ರಕರಣಗಳು ಕಡಿಮೆ ಆಗಿದೆ. ಇನ್ನು ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ಇದು ಒಂದು ನಮಗೆ ಬಹಳ ಪ್ರಿಯಾರಿಟಿ ಆಗಿರ್ತಕ್ಕಂಥ ವಿಚಾರ. ಮಹಿಳೆಯರ ಮೇಲೆ ಮತ್ತೆ ಮಕ್ಕಳ ಮೇಲೆ ಏನು ಪ್ರಕರಣಗಳಾಗ್ತವೆ ಅದನ್ನ ಗಂಭೀರವಾಗಿ ನಾವು ಪರಿಗಣಿಸಿ ಅವಾಗ ಪರಿಶೀಲನೆ ಮಾಡ್ತಾ ಇರ್ತೀವಿ. ಸೊ ವರದಕ್ಷಿಣೆ ಸಾವು ನಮ್ಮ ಜಿಲ್ಲೆಯಲ್ಲಿ 2023ರಲ್ಲಿ 1 ವರದಕ್ಷಿಣೆ ಸಾವಾಗಿತ್ತು. 2024ನೇ ಸಾಲಿನಲ್ಲೂ ಸಹಿತ 1 ವರದಕ್ಷಿಣೆ ಸಾವಾಗಿತ್ತು. ಇನ್ನು ಅತ್ಯಾಚಾರ ಅಂದ್ರೆ ರೇಪ್ 2023ರಲ್ಲಿ 6 ಪ್ರಕರಣಗಳು ದಾಖಲಾಗಿತ್ತು. 2024ರಲ್ಲಿ 9 ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿದೆ. 3 ಪ್ರಕರಣಗಳು ಹೆಚ್ಚಿಗೆ ಆಗಿದೆ. ಫೋಕ್ಸೋ ಕೇಸಸ್ 2023ರಲ್ಲಿ 111 ಫೋಕ್ಸೋ ಕೇಸಸ್ ಆಗಿದೆ. 2024ರಲ್ಲಿ 121 ಆಗಿದೆ. 10 ಪ್ರಕರಣಗಳು ಹೆಚ್ಚಿಗೆ ಆಗಿದೆ. ಸೊ ಇದಕ್ಕೆ ಕಾರಣ ಏನು ಅಂತೇಳಿ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಇದಕ್ಕೆ ಕಾರಣ ಏನು ಅಂದ್ರೆ ಮೈಗ್ರೆಂಟ್ ಲೇಬರ್ಸ್, ಈ ಹೊರಗಡೆಯಿಂದ ಬಂದಿರತಕ್ಕಂಥ ಏನು ಕೂಲಿ ಕೆಲಸಕ್ಕೆ ಬಂದಿರ್ತಾರೆ ಬೇರೆ ರಾಜ್ಯಗಳಿಂದ. ಈಗ ಅಲ್ಲಿ ಗೊತ್ತಿಲ್ಲ ನಮಗೆ, ಅಲ್ಲಿ ಜೊತೆಗಿರ್ತಾರೆ, ಅಲ್ಲಿ ಏನೋ ಮದುವೆ ಆಗಿರ್ಬೋದು, ಇಲ್ಲಿ ಬಂದಾಗ ಹಾಸ್ಪಿಟಲ್ಗೆ ಹೋಗ್ತಾರೆ. ಇಲ್ಲಿ ನಮ್ಮಲ್ಲಿ ಹಾಸ್ಪಿಟಲ್ಗಳು ಮತ್ತೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಇದಕ್ಕೆ ನಾವು ಬಹಳ ಸೂಕ್ಷ್ಮತೆಯಿಂದ ಇದನ್ನ ಗಮನಿಸ್ತೀವಿ. ಇದ್ರೆ ಇಮಿಡಿಯೇಟ್ ಆಗಿ ನಾವು ಕೇಸ್ ಮಾಡ್ತೀವಿ. ಯಾಕಂದ್ರೆ ಹೆಣ್ಣು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಫೋಕ್ಸೋ ಕೇಸಸ್ಗಳನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕಂತ ಕಾನೂನಲ್ಲೇ ಇದೆ. ಇಲ್ಲಿ ಅವರು ಕೂಲಿ ಕೆಲಸಕ್ಕಾಗಿ ಬಂದಾಗ ಅವ್ರ ಹೊಟ್ಟೆ ನೋವು ಅಥವಾ ಅವರು ಪೀರಿಯಡ್ಸ್ ಬಂದಿಲ್ಲ ಅಂತೇಳಿ ಅವರು ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು, ಅಂಥ ಸನ್ನಿವೇಶಗಳಲ್ಲಿ ಆಸ್ಪತ್ರೆಯಲ್ಲಿ ಅವರು ನೋಡಿ ಚೆಕ್ ಮಾಡಿದಾಗ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಸಂಗತಿಗಳು ಕಂಡು ಬಂದು ಇಮಿಡಿಯೇಟ್ ಆಗಿ ಅವರು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಟ್ಟಾಗ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಅವರು ಯಾವುದೇ ಕಾರಣಕ್ಕೂ ಸಮಯವನ್ನು ಹಾನಿ ಮಾಡಲಾರದೆ, ಡಿಲೇ ಮಾಡಲಾರದೆ ಇಮಿಡಿಯೇಟ್ ಆಗಿ ಹೋಗಿ ಆ ಹುಡುಗಿಯ ಒಂದು ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡ್ಬಿಟ್ಟು ಫೋಕ್ಸೋ ಕೇಸಸ್ ಆಗಿ ಮಾಡಿ. ಫೋಕ್ಸೋ ಕೇಸ್ ಯಾವಾಗ ಆಗುತ್ತೆ ಅಂದ್ರೆ ಆ ಹೆಣ್ಮಗು 18 ವರ್ಷಕ್ಕಿಂತ ಒಳಗಡೆ ಇದ್ರೆ ಫೋಕ್ಸೋ ಕೇಸ್ ಆಗುತ್ತೆ. ಗ್ಯಾಂಬ್ಲಿಂಗು, ಅಕ್ರಮ ಮದ್ಯ ಮಾರಾಟ, ಅಕ್ರಮ ಮರಳು ಸಾಗಾಣಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನ್ ಮಾಡಿದ್ದೀವಿ, ಜೂಜಾಟಕ್ಕೆ ಸಂಬಂಧಪಟ್ಟ ಹಾಗೆ 2024ನೇ ಸಾಲಿನಲ್ಲಿ 106 ಪ್ರಕರಣಗಳನ್ನು ದಾಖಲಿಸಿ 700 ಜನನ, ಸುಮಾರು 700 ಜನನ ನಾವು ಅರೆಸ್ಟ್ ಮಾಡಿದ್ದೀವಿ. ಮಟ್ಕಾ ಕೇಸಸ್ ಅಲ್ಲಿ 72 ಪ್ರಕರಣಗಳನ್ನು ದಾಖಲಿಸಿ 85 ಜನನ ನಾವು ಅರೆಸ್ಟ್ ಮಾಡಿದ್ದೀವಿ. ಅಕ್ರಮ ಮದ್ಯ ಮಾರಾಟ ಇದರಲ್ಲಿ 323 ಪ್ರಕರಣಗಳನ್ನು ದಾಖಲಿಸಿ 328 ಜನನ ಸೀರೆ ಮಾಡಿದ್ದೀವಿ. ಅಕ್ರಮ ಮರಳು ಸಾಗಾಣಿಕೆ ಇದರಲ್ಲಿ 21 ಪ್ರಕರಣಗಳನ್ನು ದಾಖಲಿಸಿ 30 ಜನನ ಅರೆಸ್ಟ್ ಮಾಡಿದ್ದೀವಿ. ಮತ್ತೆ 11 ಪ್ರಕರಣಗಳಲ್ಲಿ ಮೈನ್ಸ್ ಅಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ ಇವರಿಗೆ ಬರೆದ್ಬಿಟ್ಟು 1,86,000 ಫೈನ್ ಅನ್ನು ಹಾಕಿಸಿದೆ. ಸೊ ಈ ಪ್ರಕರಣಗಳಲ್ಲಿ ನಾವು ಈ ವರ್ಷ ನಾವು ಈಗ ನಿಮ್ಮಲ್ಲಿ ಸುಮಾರು ಜನ ನಮಗೆ ಕೇಳಿದ್ರು, ಪದೇ ಪದೇ ಅವರೇ ಮಾಡ್ತಕ್ಕಂಥವ್ರು ಇದ್ದಾರೆ ಅಂತ. ಅಂಥವ್ರಿಗೆ ಏನು ಮಾಡಿದ್ರೆ 2023ನೇ ಸಾಲಿನಲ್ಲಿ ಅಂತ 3 ಜನಕ್ಕೆ ಗಡಿಪಾರನ್ನ ಮಾಡಿದ್ರು. ಇಲ್ಲಿ ಮುಂಚೆ 2023ನೇ ಸಾಲಿನಲ್ಲಿ ಎಲೆಕ್ಷನ್ ಇದ್ದಾಗ ಅದಾದ್ಮೇಲೆ ಇದರಲ್ಲಿ ಯಾರ್ಯಾರು ಹೆಬಿಚುವಲ್ ಅಫೆಂಡರ್ಸ್ ಇದ್ದಾರೆ ಅವರು ಪಟ್ಟಿ ಮಾಡಿಕೊಂಡು ಅವ್ರ ಮೇಲೆ 110 CRPC ರೀತಿಯ ನಾವು ಪ್ರಕರಣ ದಾಖಲಿಸಿ ಅವರೆಲ್ಲರ ಮೇಲೂ ಬೈಂಡೋರ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು NDPS ಡ್ರಗ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ 2023ನೇ ಇಸ್ವಿಯಲ್ಲಿ 222 ಕೇಸ್ಗಳನ್ನು ದಾಖಲಿಸಿ 272 ಜನನ ಅರೆಸ್ಟ್ ಮಾಡಿದ್ವಿ 2023ರಲ್ಲಿ.
19 kg ಗಾಂಜಾ ನಾವು ವಶಪಡಿಸಿಕೊಂಡಿದ್ವಿ. 24 ಗ್ರಾಮ್ MDMA ಅಂದರೆ ಸಿಂಥೆಟಿಕ್ ಡ್ರಗ್ಸ್ ಇತ್ತು, ಇದನ್ನು ನಾವು ವಶಪಡಿಸಿಕೊಂಡು 2023ರಲ್ಲಿ ನಾನು ಹೇಳ್ತಾ ಇರೋದು. 222 ಕೇಸು, 277 ಜನ ಅರೆಸ್ಟ್ ಆಗಿರತಕ್ಕಂಥದ್ದು, 19 kg ಗಾಂಜಾ, 24 ಗ್ರಾಮ್ MDMA. 2024ರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ವಿಶೇಷ ಗಮನ ಹರಿಸಿ ಸ್ಪೆಷಲ್ ಡ್ರೈವ್ ಅನ್ನು ಮಾಡಿ ನಾವು 227 ಪ್ರಕರಣಗಳು ಅಂದರೆ ಪ್ರಕರಣಗಳ ಸಂಖ್ಯೆ ಹೆಚ್ಚಿಗೆ ಮಾಡಿದ್ದೀವಿ. 227 ಪ್ರಕರಣಗಳನ್ನು ದಾಖಲಿಸಿದ್ದೀವಿ. 254 ಜನನ ಅರೆಸ್ಟ್ ಮಾಡಿದ್ದೀವಿ. ಸೀಸ್ ಮಾಡಿರ್ತಕ್ಕಂಥ ಗಾಂಜಾ 67 kg. ನಾವು 23ರಲ್ಲಿ 19 kg ಮಾಡಿದ್ವಿ. ಈ 2024ರಲ್ಲಿ 67 kg ಗಾಂಜಾವನ್ನು ವಶಪಡಿಸಿಕೊಂಡಿದ್ದೀವಿ. 11 ಗ್ರಾಮ್ MDMA ಅನ್ನು ವಶಪಡಿಸಿಕೊಂಡಿದ್ದೀವಿ. 84 ಗ್ರಾಮ್ ಹಶೀಶ್ ಆಯಿಲ್ ಅನ್ನು ವಶಪಡಿಸಿಕೊಂಡಿದ್ದೀವಿ. 2023ರಲ್ಲಿ ಒಟ್ಟು 1010 ಪ್ರಕರಣಗಳು ದಾಖಲಾಗಿತ್ತು. ಅದು ಮಾರಣಾಂತಿಕ ಮತ್ತು ಮಾರಣಾಂತಿಕವಲ್ಲದ ಅಂದರೆ ಸಾವು ಆಗಿರ್ತಕ್ಕಂಥದ್ದು, ಸಾವು ಆಗದೇ ಇರತಕ್ಕಂಥದ್ರ ಬಗ್ಗೆ ಒಟ್ಟಾರೆ 1010 ಪ್ರಕರಣಗಳು ದಾಖಲಾಗಿತ್ತು. 2024ರಲ್ಲಿ 950 ಅಂದರೆ 60 ಪ್ರಕರಣಗಳು ಕಡಿಮೆ ಆಗಿದೆ. ನಮಗೆ 60 ಪ್ರಕರಣಗಳು ಕಡಿಮೆ ಆದರೂ 6% ಕಡಿಮೆ ಆದರೂ ಇಟ್ಸ್ ತುಂಬ ಅಂದರೆ ತುಂಬ ಜನದ್ದು ಪ್ರಾಣ ಉಳಿತು ಅಂತೇಳಿ ನಾವು ಅದನ್ನು ಭಾವಿಸ್ತೇವೆ. ಇನ್ನು ಮಾರಣಾಂತಿಕ ಪ್ರಕರಣಗಳು 2023ರಲ್ಲಿ 257 ಪ್ರಕರಣಗಳು ದಾಖಲಾಗಿತ್ತು 2023ರಲ್ಲಿ. 2024ರಲ್ಲಿ 222 ಪ್ರಕರಣಗಳು ದಾಖಲಾಗಿದೆ. ಅಂದರೆ 33 ಪ್ರಕರಣಗಳು ಕಡಿಮೆ, 33 ಮಾರಣಾಂತಿಕ ಅಪಘಾತಗಳು ಕಡಿಮೆ ಆಗಿದೆ ನಮ್ಮಲ್ಲಿ. ಇದು ಇಟ್ಸ್ ಅ ಗುಡ್ ಸೈನ್. ಮತ್ತು ಮರಣ ಹೊಂದಿದವರ ಸಂಖ್ಯೆ ನಾವು ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ 2023ರಲ್ಲಿ 281 ವ್ಯಕ್ತಿಗಳ ಮರಣ ಆಗಿದೆ ಆಕ್ಸಿಡೆಂಟ್ ಸಲುವಾಗಿ. 2024ರಲ್ಲಿ 236 ಜನರದ್ದು ಮರಣ ಆಗಿದೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.